ನಾಯಕ. ನಾವು ಶರಣ ಸಂಸ್ಕೃತಿ ಅಂತ ಬಂದು ಬಸವ ಸಂಸ್ಕೃತಿ ಅಂತ ಬಂದು ಕರ್ನಾಟಕದ ಇತಿಹಾಸದಲ್ಲಿ ಯಾರೊಬ್ಬರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಹೇಳಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲು ಈ ಪದಪುಂಜವನ್ನು ಬಳಸಿದವರು ಸಿದ್ದರಾಮಯ್ಯನವರು. ಇತಿಹಾಸವನ್ನು ನಿರ್ಮಿಸಿದ್ದಾರೆ. ಆ ಕಡೆ ನಾವು ಕೃತಜ್ಞರಾಗಿರೋಣ. ಯಾವ ಸ್ವಾಮಿಗಳು ಮಾಡಲಿಕ್ಕಾಗಲಿಲ್ಲ, ನಾವು ಯಾವ ಸಾಹಿತಿಗಳು ಮಾಡಲಿಕ್ಕಾಗಲಿಲ್ಲ, ಯಾವ ವಿಮರ್ಶಕರು ಮಾಡಲಿಕ್ಕಾಗಲಿಲ್ಲ. ಆದರೆ ಅಂಥ ಒಂದು ಪದಪುಂಜವದ ಆ ಪದಪುಂಜದ ಸೃಷ್ಟಿಕರ್ತ ಯಾರಾದರೂ ಇದ್ದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದನ್ನು ನಾವು ಮರಿಬಾರದು. ಅದು ಎಲ್ಲದರಲ್ಲಿ ಆ ಜೀವ ನದಿಯ ಹಾಗೆ ಹರಿತಾ ಇರ್ತದೆ. ಬುಡಕಟ್ಟು ಸಂಸ್ಕೃತಿಗಳು ಪ್ರತಿಯೊಂದು ಸಮಾಜದ ಧರ್ಮದ ಸಂಸ್ಕೃತಿಗಳನ್ನು ಎರಡು ಭಾಗವಾಗಿ ನಾವು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ದುಡಿಯುವವರ ಸಂಸ್ಕೃತಿ, ಇನ್ನೊಂದು ದುಡಿಸಿಕೊಳ್ಳುವವರ ಸಂಸ್ಕೃತಿ. ಭಾರತವನ್ನು ಕಳೆದ 3000 ವರ್ಷಗಳಿಂದ ದುಡಿಸಿಕೊಳ್ಳುವವರ ಸಂಸ್ಕೃತಿ ದುಡಿಯುವವರನ್ನು ಆಳ್ತಾ ಬಂದಿದೆ. ಇದನ್ನು ಪ್ರಶ್ನಿಸಿದವರು ನಮ್ಮ ಬುದ್ಧ, ನಮ್ಮ ಬಸವಣ್ಣ, ನಮ್ಮ ಅಂಬೇಡ್ಕರ್. ಈ ಬುದ್ಧ, ಬಸವ, ಅಂಬೇಡ್ಕರ್ ಲೈನ್ ಆಫ್ ಥಿಂಕಿಂಗ್, ಈ ಚಿಂತನಾ ವಿಧಾನ ಇದೆಯಲ್ಲ, ಇದು ಅವೈದಿಕವಾಗಿದೆ. ಇದು ಮನುವಾದಕ್ಕೆ ವಿರುದ್ಧವಾಗಿದೆ. ಮನು ಸಂಸ್ಕೃತಿಗೆ ಪ್ರತಿಯಾಗಿ ನಿಂತಿದ್ದು ಬಸವ ಸಂಸ್ಕೃತಿ. ಇದನ್ನು ಮರೆತು ನೀವು ಸಂಸ್ಕೃತಿ ಬಗ್ಗೆ ಮಾತನಾಡಿದ್ರೆ ಅದು ಉತ್ತಮ ಬಡಿದರೆ ಹಾಗೂ ಸಾಯಬಲ್ಲದೆ ಅಂತ ನಾನು ಕೇಳಿ ಇಷ್ಟಪಡ್ತೇನೆ. ಇದು ನಮ್ಮ ಸಿದ್ದರಾಮಯ್ಯನವರ ತಾಕತ್ತು. ಆಕೆ ಮುಖಾಮುಖಿಯಾಗಿ ಇಡೀ ಜಗತ್ತಿನ ದುಡಿಯುವ ವರ್ಗದ ಸಾಂಸ್ಕೃತಿಕ ನಾಯಕ ಕೇವಲ ಕರ್ನಾಟಕದ, ಕೇವಲ ಭಾರತದ ಅಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ಯಾವ ರೀತಿಯಾಗಿ ಸಂಸ್ಕೃತಿಯ ಮೂಲಕ ಧರ್ಮವನ್ನು ಕಟ್ಟಿದ ಏಕೈಕ ಉದಾಹರಣೆಯಲ್ಲಿ ಜಗತ್ತಿನಲ್ಲಿ ಸಿಗೋದಾದರೆ ಅದು ಬಸವ ಧರ್ಮದ ಸಂಸ್ಕೃತಿ. ಒಂದೇ ವಚನ ಸಾಕು, ಬಹಳ ಇರಲಿ ಆದರೆ ಎಂಥ ಅದ್ಭುತವಾದ ವಚನ. ಈ ಜಗತ್ತು 4 ಸಮಸ್ಯೆಗಳಿಂದ ಬಳಲ್ತಾ ಇದೆ. ಲಿಂಗಭೇದ, ವರ್ಣಭೇದ ಅಂದರೆ ಜಾತಿ ಭೇದ, ಲಿಂಗಭೇದ, ವರ್ಣ ಜಾತಿ ಭೇದ, ವರ್ಗಭೇದ, ಮತ್ತೆ ಒಳಗೊಳ್ಳುವಿಕೆಯ ಸಮಸ್ಯೆ, ಇನ್ಕ್ಲೂಸಿವ್ನೆಸ್, ಒಂದು ಒಳಗೊಳ್ಳುವ ಸಂಸ್ಕೃತಿ. ಅದೇ ಸಂಸ್ಕೃತಿ ದುಡಿಸಿಕೊಳ್ಳುವ ಸಂಸ್ಕೃತಿ ಇದೆಯಲ್ಲ, ಅದು ಹೊರ ಹಾಕುವ ಸಂಸ್ಕೃತಿ. ಎಕ್ಸ್ಕ್ಲೂಸಿವ್ ಕಲ್ಚರ್, ಲಿಂಗಾಯತ, ಇವನು ಮುಸ್ಲಿಂ, ಇವನು ಹಿಂದೂ, ಇದೇನು ಭೇದ ಸಂಸ್ಕೃತಿ ಇದಲ್ಲ, ಅದು ದುಡಿಸಿಕೊಳ್ಳುವವರ ಸಂಸ್ಕೃತಿ, ಮನು ಸಂಸ್ಕೃತಿ, ವೈದಿಕ ಸಂಸ್ಕೃತಿ. ಇದನ್ನು ಪ್ರಶ್ನೆ ಮಾಡಿದಂಥ 3 ಮಹಾಪುರುಷರು ಮೊದಲ ಬಾರಿಗೆ ನಾನು ನೋಡ್ತಾ ಇದ್ದೇನೆ. ಯಾವ ಬಸವ ಜಯಂತಿಯಲ್ಲಿ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ನೋಡ್ತಾ ಇಲ್ಲ. ಇವತ್ತಿಲ್ಲಿ ಕೂಡಲ ಸಂಗಮದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೊಸ ತಿಳುವಳಿಕೆಯನ್ನು ಹಾಕುವುದಾಗಿತ್ತು ಮತ್ತು ಈ ಸಂವಾದ ಬೇರೆ ಬೇರೆ ಬದುಕಿನ ದಿಟ್ಟವಾದಂಥ ಕ್ರಮಗಳನ್ನು, ನಿಷ್ಠುರವಾದಂಥ ಕ್ರಮಗಳನ್ನು ಜನರ ಎದುರು ತೆರೆದಿಡುವಂಥ ಒಂದು ಕ್ರಮ ಆಗಿತ್ತು. ಹೀಗಾಗಿ ಇದರಲ್ಲಿ ವಿಶ್ಲೇಷಣೆ ಇದೆ, ವ್ಯಾಖ್ಯಾನ ಇದೆ, ಆತ್ಮವಿಮರ್ಶೆ ಇದೆ ಮತ್ತು ಒಂದು ಹೊಸ ಸಮಾಜದ ಕನಸು ಕೂಡ ಇದೆ. ಬಹುಶಃ ಇಷ್ಟು ದೊಡ್ಡ ಮಟ್ಟದ ಸಂವಾದದ ಸಂಸ್ಕೃತಿ ಅದು ಕನ್ನಡ ಭಾಷೆಯಲ್ಲಿ ಹುಟ್ಟಿದ್ದು, ಬಸವಣ್ಣನವರ ಮೂಲಕ ಹುಟ್ಟಿದ್ದು, ಬಸವಣ್ಣನವರ ಸಮಕಾಲೀನ ವಚನಕಾರರ ಮೂಲಕ ಹುಟ್ಟಿದ್ದು ನಿಜಕ್ಕೂ ಒಂದು ಬಹಳ ಚಾರಿತ್ರಿಕವಾದಂತಹ, ಒಂದು ಐತಿಹಾಸಿಕವಾದಂಥ ಘಟನೆ. ಅವರಿಗೆ ಆರೋಗ್ಯಪೂರ್ಣವಾಗಿರ್ತದೆ. ಎಲ್ಲಿ ಅದು ತನ್ನ ಸಂವಾದ ಸಂಸ್ಕೃತಿಯನ್ನು ನಾಶ ಮಾಡಿಕೊಳ್ತದೆಯೋ ಆವಾಗ ಕನ್ನಡ ಪ್ರಜ್ಞೆಗೆ ಬಹಳ ದೊಡ್ಡ ಜಡತ್ವ ಮತ್ತು ಧಕ್ಕೆ ಬರ್ತದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಬಸವಣ್ಣನವರ ಪೂರ್ವದಲ್ಲಿ ಎಲ್ಲ ಧರ್ಮಗಳು ನಮಗೆ ಕಲಿಸಿದ ಪಾಠ ಏನು ಅಂತಂದರೆ, ದೇವರು ಮನುಷ್ಯರನ್ನ ಹುಟ್ಟಿಸಿದ್ದಾರೆ. ಆದರೆ ವಚನಕಾರರು ಮತ್ತು ಬಸವಣ್ಣನವರು ಮನುಷ್ಯರೇ ದೇವರುಗಳನ್ನು ಸೃಷ್ಟಿಸಿಕೊಳ್ಬಹುದು ಅನ್ನುವಂಥ ಒಂದು ದಾರಿ ನಮಗೆ ತೋರಿಸಿದರು. ಮನುಷ್ಯರೇ ತಮಗೆ ಬೇಕಾದಂಥ ಇಷ್ಟ ದೈವಗಳನ್ನು ಸೃಷ್ಟಿ ಮಾಡಿಕೊಳ್ಬಹುದು.
ಆ ಇಷ್ಟ ದೈವದ ಸಾಕ್ಷಿಯಲ್ಲಿ ಒಂದು ಸಾಮಾಜಿಕ ಕೆಲಸ ಕಾಣಬಹುದು ಅನ್ನುವಂಥ ಒಂದು ದೊಡ್ಡ ಲೋಕ, ಒಂದು ದೊಡ್ಡ ಬಿಡುಗಡೆಯ ಲೋಕವನ್ನು ಅವರು ತೋರಿಸಿದರು. ಇದು ಕೂಡ ನಮ್ಮ ಇಡೀ ಭಾರತೀಯ ಪರಂಪರೆಯಲ್ಲಿ, ಧಾರ್ಮಿಕ ಪರಂಪರೆಯಲ್ಲಿ ಒಂದು ಬಹಳ ದೊಡ್ಡ ಪಲ್ಲಟನೆ. ಯಾಕಂದರೆ ದೇವರ ಸೃಷ್ಟಿಯಾದಂಥ ಮನುಷ್ಯ ಅದು ಹುಸಿ ಅನ್ನುವಂಥ ಒಂದು ಲೋಕ ತೋರಿಸಿ ಮನುಷ್ಯರು ತಮಗೆ ಬೇಕಾದಂಥ ದೇವರುಗಳನ್ನು ಕೊಟ್ಟುಕೊಳ್ಬೇಕಾದಂಥ ಒಂದು ಮುಕ್ತ ಸ್ವಾತಂತ್ರ್ಯ. ಆಮೇಲೆ ಅದು ಸ್ವಾತಂತ್ರ್ಯ, ಆಲೋಚನೆಯ ಸ್ವಾತಂತ್ರ್ಯ, ವಿವೇಚನೆಯ ಸ್ವಾತಂತ್ರ್ಯ ಎಲ್ಲಿಂದ ಎಲ್ಲಿವರೆಗೆ ಹರಡಿತ್ತು ಅನ್ನುವಂಥದ್ದನ್ನು ಕೂಡ ಅನೇಕರು ಈಗಾಗಲೇ ಮಾಡಿದ್ದಾರೆ. ಸಾಂಸ್ಕೃತಿಕ ನಾಯಕ ಬಸವಣ್ಣ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಕರೀತೀವಿ. ಯಾಕೆ ಧಾರ್ಮಿಕ ನಾಯಕ ಆಗಬಾರ್ದಾಗಿತ್ತು, ಆಧ್ಯಾತ್ಮಿಕ ನಾಯಕ ಆಗಬಾರ್ದಾಗಿತ್ತು, ಸಾಂಸ್ಕೃತಿಕ ಅನ್ನುವ ವಿಶೇಷವಾದ ಪ್ರಯೋಗವನ್ನು ಯಾರು ಮಾಡಿ, ಇದು ಬಹಳ ಮುಖ್ಯವಾಗಿ ನಾವು ಉತ್ತರಿಸಿಕೊಂಡ್ರೆ ನಮಗೆ ಬಸವಣ್ಣನವರ ಹೋರಾಟದ ವ್ಯಕ್ತಿತ್ವದ ಔನ್ನತ್ಯ ನಮಗೆ ಗೊತ್ತಾಗುತ್ತೆ, ಪ್ರಸ್ತುತತೆ ಗೊತ್ತಾಗುತ್ತೆ. ಹೋಗಲಿ, ಸಾಂಸ್ಕೃತಿಕ ನಾಯಕ ಅನ್ನೋದ್ರ ಬಂದ ಕೆಲವರು ಹೇಳಿದರು ಸಾಂಸ್ಕೃತಿಕ ರಾಯಭಾರಿ ಅಂತ ಕೈಗೊಳ್ಳಾಗಿತ್ತು. ಇಂಥ ಪ್ರಶ್ನೆ ಎತ್ತುವವರಿಗೆ ನನ್ನ ರಾಯಭಾರಿ ಯಾವತ್ತೂ ನಾಯಕನಾಗಲಾರ. ಅವನೇನಿದ್ರು ಕೂಡ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳುವುದಾದರೆ ಈಸ್ ಅನ್ ಏಜೆಂಟ್. ಒಂದು ದೇಶಕ್ಕೂ ಮತ್ತೊಂದು ದೇಶಕ್ಕೂ ನಡುವೆ ಮಧ್ಯವರ್ತಿಯಾಗಿ ವ್ಯವಹಾರವನ್ನು ನಡೆಸುವಂಥ ಏಜೆಂಟ್. ಬಸವಣ್ಣನವರು ಒಬ್ಬ ಏಜೆಂಟ್ ಅಲ್ಲ, ಬಸವಣ್ಣನವರು ನಿಜವಾದ ನಾಯಕ. ಯಾಕೆ ಸಾಂಸ್ಕೃತಿಕ ನಾಯಕ? ನಮಗೆ ನಮ್ಮ ದೇಶದ ಪರಿಸ್ಥಿತಿ ಅರ್ಥವಾಗಬೇಕು ಅಂತಂದರೆ ನಮ್ಮ ದೇಶದ ಚರಿತ್ರೆಯನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಅಲ್ಲಮಪ್ರಭುಗಳು ಹೇಳ್ತಾರೆ, ಹಿಂದಣ ಹೆಜ್ಜೆಯ ನೋಡಿ ಕಂಡಲ್ಲದೆ ನಿಂದ ಹೆಜ್ಜೆಯ ನರಿಯಲಾಗದು, ಮುಂದಣ ಹೆಜ್ಜೆ ಉಳಿದಲ್ಲದೆ ಒಂದು ಪಾದ ನೆಲೆಗೊಳ್ಳದು. ತ್ರಿಕಾಲ ಪ್ರಜ್ಞೆಯೊಳಗೆ ಮನುಷ್ಯನ ಅರಿವನ್ನು, ಮನುಷ್ಯನ ವಿವೇಕವನ್ನು ಅಲ್ಲಮಪ್ರಭುಗಳು ತುಂಬ ಚೆನ್ನಾಗಿ ವ್ಯಾಖ್ಯಾನಿಸಿದ್ದಾರೆ ಅಂತ ಹೇಳಿದ್ರು. ಒಬ್ಬ ಸೌತ್ ಆಫ್ರಿಕಾದ ದೊಡ್ಡ ರೈಟರ್ ಅವನೊಂದು ಮಾತು ಹೇಳ್ತಾನೆ, ಯಾವುದೇ ದೇಶಕ್ಕೆ, ಯಾವುದೇ ಸಮಾಜಕ್ಕೆ ಕೇವಲ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಎಲ್ಲವನ್ನೂ ಮುನ್ನಡೆಸಬಲ್ಲಂಥ ಸಾಂಸ್ಕೃತಿಕ ದಾಸ್ಯದಿಂದ ಬಿಡುಗಡೆಯಾಗದ ಹೊರತು ದೇಶಕ್ಕೆ ಪೂರ್ಣ ಸ್ವಾತಂತ್ರ್ಯ ಸಾಧ್ಯವಿಲ್ಲ. ಕಾಯಕದಿಂದ ಲೋಕ, ಈ ಲೋಕದ ಸೃಷ್ಟಿಗೆ ಕಾರಣವಾದಂಥ ಶ್ರಮ ಸಂಸ್ಕೃತಿ ಅದಲ್ಲ, ಶ್ರಮಿಕ ಸಂಸ್ಕೃತಿ ಅದಲ್ಲ. ಸೊ ಅದನ್ನ ಅತ್ಯಂತ ದೃಢವಾಗಿ, ಬಲವಾಗಿ, ಎಲ್ಲಿಯೂ ವಿಚಲಿತ ಆಗದೇನೆ ಮಂಡಿಸಿದಂಥವರು ಮತ್ತು ನುಡಿಯೊಳಗಾಗಿ ನಡೆದವರು. ನುಡಿಯೊಳಗಾಗಿ ನಡೆಯದಿದ್ದರೆ ಹಿಡಿದಿರುವ ಲಿಂಗ ಕಸಪ್ಪ ನೋಡ ಅನ್ನುವಂಥದ್ದು ವಚನಕಾರ ಹೇಳಿದರು. ಅವರು ಬರೀ ಮಾತಾಡಲಿಲ್ಲ, ನಮಗೆ ಸಮಸ್ಯೆ ಇರದೆ ಅಲ್ಲಿಂದ. ನಾನು ಕಲ್ಯಾಣ ನಾಡಿನಿಂದ ಬಂದಿದ್ದೀನಿ, ಬಸವ ಕಲ್ಯಾಣ ನಾನು ಹುಟ್ಟಿ ಬೆಳೆದಂಥ ನಾಡು. ನಮಗೆ ತಿಳುವಳಿಕೆ ಬಂದ ಕೂಡಲೇ ಮೊದಲು ನಮ್ಮ ತಿಳುವಳಿಕೆ ಅದು ಈ ದೇಶದ ಜಾತಿ ವ್ಯವಸ್ಥೆ ನಿರ್ಮೂಲನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆಯಲ್ಲಿ ಬೀಜರೂಪವಾಗಿ ಇದ್ದಂಥ ಅವರ ಕನಸು. ಎರಡನೇದು ಭೂಮಿ ಮತ್ತು ಸಾಮಾಜಿಕ ಸಂಪತ್ತಿನ ರಾಷ್ಟ್ರೀಕರಣ. ಭೂಮಿ ಮತ್ತು ಸಾಮಾಜಿಕ ಸಂಪತ್ತಿನ ರಾಷ್ಟ್ರೀಕರಣ, ಇದರ ಬಗ್ಗೆ ನಮ್ಮ ವಚನಕಾರರು ಏನು ಹೇಳ್ತಾರ ಅಂತ ನೀವು ನೋಡಿದ್ರ, ಜಾತಿ ನಿರ್ಮೂಲನೆ ಅನ್ನೋದು ವಚನಕಾರರ ಬಹಳ ದೊಡ್ಡ ಆಶಯವಾಗಿತ್ತು. ಮತ್ತು ಅದನ್ನು ಕಿತ್ತಾಕ್ಲಿಕ್ಕ ಅತ್ಯಂತ ಧೈರ್ಯದಿಂದ ತಮ್ಮನ್ನು ತಾವು ಬಲಿಕೊಟ್ಟು ಅದನ್ನು ಗುಣಮಟ್ಟ ಕಿತ್ತಾಕ್ಲಿಕ್ಕೆ ಶರಣರ ಕೆಲಸ ಮಾಡಿದ್ರು. ನಾವೆಲ್ಲ ಬೆಳೀತಾ ಹೋದಾಗೆಲ್ಲ ನಮಗೆ ಈ ವಚನಗಳು ಕೇಳ್ತಿದ್ದೆವು, ಜಾತಿ ಅನ್ನೋದು ಏನು, ಧರ್ಮ ಅನ್ನೋದು ಏನು ಅಂತ ಅನ್ನೋದಕ್ಕೆ. ಸೊ ಈಗ ಲಿಂಗಾಯತ ಅನ್ನುವ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡಬೇಕು ಅನ್ನುವುದನ್ನ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿಯೇ ವಚನಕಾರರು
ಧರ್ಮ ಅನ್ನೋದನ್ನ ಸನಾತನಿಗಳ ರೂಪದಲ್ಲಿ ಪರಿಭಾವಿಸಿದ್ರ ಅಂದ್ರೆ ಇಲ್ಲ. ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಗಳಲ್ಲಿ ಅಂದ್ರೆ ಲಿಂಗಾಯತ ಅನ್ನುವ ತತ್ವ ಅದು ಒಂದು ಜಾತಿ ಅಲ್ಲ, ಅದು ಇಡೀ ಭೂಮಂಡಲವನ್ನ ಇವನಾರವೆನ್ನದೆ ಸಕಲ ಜೀವಾತ್ಮರಿಗೆ ಲೇಸು ಬಯಸುವಂತ ತತ್ವ ಲಿಂಗ. ಲಿಂಗವನ್ನು ಆಯತ ಮಾಡಿಕೊಂಡವರು ಯಾರು ಅವರು ಲಿಂಗಾಯತ ಅನ್ನುವ ಪರಿಭಾಷೆಯಲ್ಲಿ ನಾವು ಇವತ್ತಿನ ದಿನ ಲಿಂಗಾಯತ ಧರ್ಮ ಅಂದ್ರೆ ಲಿಂಗಾಯತ ವಿಚಾರ, ಲಿಂಗಾಯತ ತತ್ವಗಳು ಇವತ್ತು ಅದಕ್ಕೆ ಒಂದು ಅಲ್ಪಸಂಖ್ಯಾತ ಧಾರ್ಮಿಕ ಮಾನ್ಯತೆಯನ್ನು ಸಿಗಬೇಕು ಅಂತ ನಾವು ಪ್ರತಿಪಾದನೆ ಮಾಡ್ತಿದ್ದೀವಿ. ಬಹುಶಃ ನಾನು ಒಂದರೊಂದು ಮಿಕ್ಸ್ ಮಾಡ್ತಾ ಇದ್ದಿಲ್ಲ, ಒಂದಕ್ಕೊಂದು ಜೊತೆ ಮಾಡಿಕೊಂಡು ನಾನು ಹೊರಟಿದ್ದೀನಿ. ಹಾಗಾಗಿ ಈ ಧರ್ಮ ಅಂತ ಅನ್ನೋದು ಇವತ್ತು ಸನಾತನಿಗಳು ಹೆಂಗ್ ವ್ಯಾಖ್ಯಾನ ಮಾಡ್ಲತ್ತಾರ ಅಂತ ನೀವು ನೋಡ್ತಿದ್ದೀವಿ. ಯಾರೋ ಪುಂಡಿಟ್ರು ಅಂದ್ಕೊಂಡ್ರೆ ಇಂಥ ಧರ್ಮದವರು ಪುಂಡಿಟ್ರು ಅಂತ ಹೇಳಿ ಅದಕ್ಕೆ ಅಲ್ಲ ಮಕ್ಕಳು ಅವತ್ತೇ ಹೇಳಿದ್ರು, ದಾಳಿಕಾರನಿಗೆ ಧರ್ಮ ಉಂಟೆ, ದಾಳಿ ಮಾಡೋವರಿಗೆ ಧರ್ಮ ಅದನ್ನ, ದಾಳಿ ಮಾಡೋವರಲ್ಲಿ ನೀವು ಧರ್ಮ ಹುಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಜೀವ ವಿರೋಧಿಗಳು, ನೀವೇ ಕ್ರೂರಿಗಳು ಅನ್ನೋ ಮಾತು ಹೇಳ್ತಾರೆ. ಸೊ ಇದನ್ನ ಇವತ್ತಿನ ಪ್ರಸಕ್ತ ಸಂದರ್ಭದಲ್ಲಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟು ಇಷ್ಟು ವರ್ಷಗಳಲ್ಲಿ ನಡೆದು ಬಂದಂತಹ ದಾಳಿಗಳು ಸಹಿತ ವಚನ ಚಳುವಳಿಕಾರರ ಆಶಯಕ್ಕೆ ವಿರುದ್ಧವಾಗಿ ಮತ್ತು ನಮ್ಮ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಈ ಸನಾತನ ವ್ಯವಸ್ಥೆ ನಿರಂತರ ಸಾಗ್ತಾ ಬಂದದ ಅನ್ನೋದನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೇ ನಮಗೆ ಪ್ರಧಾನವಾಗಿ ಇಲ್ಲಿ ಬರೋದು ಜಾತಿ ವ್ಯವಸ್ಥೆಯನ್ನ ಕಿತ್ತಾಕುವ ಸಲುವಾಗಿ ಇಡೀ ವಚನ ಚಳವಳಿಯ ಮೂಲ ಆಶಯ ಎಲ್ಲಿ ನಡೀತದೆ, ಕೇಂದ್ರ ಯಾವುದು ಅಂತ ಕೇಳಿದ್ರೆ ಬಹಳ ಜನ ಪೂಜೆ, ಧ್ಯಾನ ಮತ್ತು ಲಾಂಛನಗಳು ಇವೆಲ್ಲ ಪ್ರಧಾನ ಅಂತ ಮಾತಾಡ್ತಾರೆ. ಆದ್ರೆ ಈ ವಚನ ಪ್ರೈಮ್ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಗವರ್ನರ್ಸ್ ಆಗಲಿ ಇವತ್ತಿಗೂ ಅಸಹಾಯಕರಾಗಿ ಮಾತುಗಳನ್ನು ಹೇಳ್ತಿರ್ತಾರೆ. ಸ್ನೇಹಿತರೆ, ಮಠಾಧೀಶರು ಮಾತಾಡಬೇಕು, ಅವರು ಪ್ರಜೆಗಳನ್ನೇ. CM ಮಾತಾಡಬೇಕು, ಬ್ಯೂರೋಕ್ರಾಟ್ಸ್ ಮಾತಾಡಬೇಕು, ಎಲ್ಲವೂ ಸರಿಯೇ. ಆ ಮಾತಾಡಿದ್ರೆ ಸ್ನೇಹಿತರೆ, ಆ ಮಾತಿದೆಯಲ್ಲ ಇನ್ನೇನು ಬೇಡ. ಬಸವಣ್ಣ ಎರಡು ಮಾತೇ ಇಲ್ಲ, ನಮ್ಮ ಪರಂಪರೆಯಲ್ಲಿ ಕಂಡಂಥ ಬಹಳ ದೊಡ್ಡ ರಿಫಾರ್ಮರ್ ಬಸವಣ್ಣವರು. ವಚನಕಾರರು ಬಹಳ ದೊಡ್ಡ ರಿಫಾರ್ಮರ್, ಸುಧಾರಕರು, ಧಾರ್ಮಿಕ ಆಂದೋಲನ ಮಾಡಿದಂಥವ್ರು, ಸಾಮಾಜಿಕ ಸಂದರ್ಭಗಳನ್ನು ಎಚ್ಚರಿಸಿದಂಥವ್ರು. ನಾನು ಪರ್ಟಿಕ್ಯುಲರ್ ಹೇಳಿದೆ ಧಾರ್ಮಿಕ ಆಂದೋಲನ, ಸಾಮಾಜಿಕ ಆಂದೋಲನ ಅಂದರೆ ಅದರ ಜೊತೆ ಇತ್ತು ನಿಜ. ಇವತ್ತು ಈ ಕರ್ನಾಟಕದಲ್ಲಿ ಬಹುಸಂಖ್ಯಾತರು ಅಂತ ಹೇಳ್ತಕ್ಕಂಥ ಲಿಂಗಾಯತ ಮಠಗಳು ಬೆಳಗ್ಗೆ 16 ಜನ ಮಠಾಧೀಶರಲ್ಲಿ ಮಾತಾಡೋದು. ಸ್ನೇಹಿತರೆ, ಈ ಮಠಾಧೀಶರು ಮಾತಾಡಿದ್ರಲ್ಲ, ಒಂದು ನೀವು 100 ಮಠಗಳಿವೆ, 100 ಉಪಶಾಖೆಗಳಿವೆ. ನಿಮ್ಮ ಮಠಾಧೀಶರಿದಾರಲ್ಲ, ಭಕ್ತರಿದಾರಲ್ಲ, ಅವರಿಗೆ ಪ್ರೀತಿ ಪ್ರೇಮ ಮಾಡಿದ ಹೆಣ್ಮಕ್ಳಿದಾರಲ್ಲ, ಮರ್ಯಾದೆಯ ಹತ್ಯೆಯನ್ನು ಮಾಡಬೇಡಿ ಕಣ್ರಿ. ಮರ್ಯಾದೆ ಹತ್ಯೆಯನ್ನು ಮಾಡಿ ನೀವು ಮಠದ ಭಕ್ತರಲ್ಲಿ ಯೋಗ್ಯರಲ್ಲ ಅಂತ ಹೇಳುವ ಮಾತುಗಳನ್ನು ಹೇಳಿ ಸ್ನೇಹಿತರೆ. 100 ಲಿಂಗಾಯತರ ಮಠ ಎಂಥ ಭಾಷೆಯ ಮೇಲಿನ ಮೋಹ. ಆಮೇಲೆ ಅದು ಆಗದಿದ್ರೆ ಕೊನೆ ತನಕ ಹೋರಾಟ ಮಾಡ್ತೇನೆ, ಒಂದು ಮಾತಿನ ಗೆಲ್ಲಿಸುವುದಕ್ಕೆ ಹಿಡಿದು ಹೋರುವೆ. ವರ್ಷ ವಚನ, ಇಡೀ ವಚನ ಚಳುವಳಿಗೆ ಬಸವಣ್ಣ ಕೊಟ್ಟ ಈ ಗ್ರಾಮರ್ ವ್ಯಾಕರಣ ಏನಿದೆ ಅದನ್ನು ಹಾಗೆ ತೆಗೆದುಕೊಂಡು ನಾವು ಆಧುನಿಕ ಸಂವಿಧಾನದ ಜೊತೆ ಹೋಲಿಸಿಕೊಳ್ಳುವುದು. ಅಂದರೆ ವಚನಗಳಿಂದಲೇ ಸಂವಿಧಾನ ಬಂತು ಅಂತ ಹೇಳ್ತಾ ಇಲ್ಲ. ಜಗತ್ತಿನಲ್ಲಿ ಅತ್ಯದ್ಭುತವಾದ ಅತ್ಯುನ್ನತವಾದ ಉಚ್ಚಾರಗಳು ಸಮಾನವಾಗಿ ಎಲ್ಲ ಕಾಲಘಟ್ಟದಲ್ಲಿಯೂ ಕೂಡ ಬರಲಿಕ್ಕೆ ಸಾಧ್ಯ, ಪರಸ್ಪರ ಪ್ರಭಾವದಿಂದಲೂ ಬರಲಿಕ್ಕೆ ಸಾಧ್ಯ, ಸ್ವತಂತ್ರವಾಗಿ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಆದರೆ ನಾವು ಭಾರತೀಯರು ಇವತ್ತು ಸಂವಿಧಾನವನ್ನು ಒಪ್ಪಿಕೊಂಡಿರುವ ನಾವು MS ಈಗಾಗಲೇ ಆ ಭಾಗವನ್ನು ಓದಿದ್ದು, ಭಾರತೀಯರಾದ ನಾವು ವಚನಕ್ಕೆ ನಾಚನ ಮನ, ಇದು ಭಾರತೀಯ. ಇದನ್ನ ಇಟ್ಟುಕೊಂಡು ಸಂವಿಧಾನ ಬರೆದಾಗ ನಾವು ಅಟ್ಲೀಸ್ಟ್ ಕೆಲವು ವಿಷಯಗಳಲ್ಲಾದರೂ ನಮ್ಮನ್ನು ಗಟ್ಟಿ ಮಾಡಿಕೊಳ್ಳಬೇಕು. ಹೋರಾಟ ಮಾಡದೆ ಹೋದರೆ, ಈಗಾಗಲೇ ನೀಲಕಂಠನ್ ಬಹಳ ಚೆನ್ನಾಗಿ ಹೇಳಿದ್ರು, ಆಧುನಿಕ ಹೋರಾಟಗಳು ಇವುಗಳ ಪ್ರೇರಣೆಯಿಂದ ಹೇಗೆ ಮುಂದುವರಿಬೇಕು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಶೇಖರ್ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಹೇಳಿದರು. ಈಗ ಆರ್ಟಿಕಲ್ 14 ಸಂವಿಧಾನದ 14 ಕಾನೂನಿನ
ಅದು ಒಂದು ಇಂಪ್ಲಿಮೆಂಟ್ ಎಲ್ಲರಿಗೂ ಸಮಾನ ಅಂತ ಆರ್ಟಿಕಲ್ 14 ಹೇಳಿದ್ರು ಕೂಡ ಅದರ ಅನುಷ್ಠಾನದಲ್ಲಿ ಹಾಗೆ ಆಗ್ತಾ ಇಲ್ಲ. ನಿನ್ನೆ ಮೊನ್ನೆ ಬಿಹಾರದ ಅಥವಾ ಉತ್ತರ ಪ್ರದೇಶದ ಒಂದು ಹುಡುಗಿ ನಮ್ಮ ದೇಶದಲ್ಲಿ ಕೆಟ್ಟ ಘಟನೆಗಳು ನಡೆಯುವಾಗ ಯಾರು ಅಧಿಕಾರದಲ್ಲಿ ಇದ್ದಾರೆ ಎಂಬ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರೆ ಇವತ್ತು ಅವಳ ಮೇಲೆ ದೇಶದ್ರೋಹದ ಆರೋಪವನ್ನು ಮಾಡಿ ಒಳಗಡೆ ಇಟ್ಟಿದ್ದಾರೆ. ಅವಳು ಹೇಳಿದ್ರಲ್ಲಿ ತಪ್ಪಿದ್ರೆ ಸರಿಯಂತೆ, ನೀನು ಇದು ಹೇಳಿದ್ದು ತಪ್ಪು, ಸರಿ ಇದು ಅಂತ ಹೇಳಿ ಅಷ್ಟೇ ಹೇಳ್ಬೋದು. ಯಾಕಂದ್ರೆ ಸಂವಾದ ಅಂದ್ರೆ ದೇಶದ್ರೋಹದ ಕೇಸ್ ಹಾಕಿ ಒಳಗೆ ಹಾಕಿದ್ರು. ಸುರೇಶ್ ಕರ್ಮಾಡಿ ಅವರು ದುಡ್ಡು ತಿಂದರು ಅಂತ ಹೇಳಿ ದೊಡ್ಡ ಗಲಾಟೆ ಆಗಿ ಜೈಲಿಗೆ ಹೋಗಿ ಅವರು ಸತ್ತ 14 ವರ್ಷ ಆದ ಮೇಲೆ ಬಿಡುಗಡೆ, ಸಾಕ್ಷ್ಯಾಧಾರಗಳಿಲ್ಲ. ನಾಚಬೇಕಾದಂಥ ಭಾಷೆ. ಆದ್ದರಿಂದ ಆರ್ಟಿಕಲ್ 14 ಅನುಷ್ಠಾನ ನಮ್ಮ ದೇಶದಲ್ಲಿ ಸರಿಯಾಗಲಿಲ್ಲ ಅಂತಂದ್ರೆ ಒಂದು ಮಾತಿನಗೆಲ್ಲ ಸೋಲಕ್ಕೆ ಹಿಡಿದು ಹೋಗುವೆ ಬಾಯ್ಪಾಠ ಕಲಿತುಕೊಂಡು ಮಾಡಬೇಕಾದ ಕೆಲಸ. ಹಂಚಿಕೊಳ್ಳುವುದಕ್ಕೆ ಅನೇಕ ಪರಿಭಾಷೆಗಳನ್ನು ಬಳಸ್ತಾ ಇದ್ದೀವಿ ನಾವು. ಆದರೆ ಆಕ್ಚುಲಿ ಆಂತರಿಕವಾಗಿ ದೇಶ ದುರ್ಬಲವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಧರ್ಮವನ್ನು ಆಧರಿಸಿ, ಲಿಂಗವನ್ನು ಆಧರಿಸಿ, ಜಾತಿಯನ್ನು ಆಧರಿಸಿ, ಪ್ರದೇಶವನ್ನು ಆಧರಿಸಿ ಪಬ್ಲಿಕ್ ಡಿಸ್ಕೋರ್ಸ್ ಅಂತ ಹೇಳ್ತೀವಿ, ಸಾರ್ವಜನಿಕವಾದ ಮಾತುಗಳನ್ನು ಕೇಳಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾಷೆಗೆ ನಾವು ನಾಚಿಕೊಳ್ಳಬೇಕಾದಂತಹ